ನಮಸ್ಕಾರ ರೀ. ಕೋಡ್ಬಳೆ ಮಾಡೋಣ ಬರ್ರಿ. ಹೆಂಗೆ ಮಾಡೋದು, ಏನೇನು ಬೇಕು ನೋಡೋಣ. ಅಕ್ಕಿ ಹಿಟ್ಟು, ಒಣ ಕೊಬ್ಬರಿ, ಪುಟಾಣಿ. ಅಕ್ಕಿ ಹಿಟ್ಟದು, ಪುಟಾಣಿ, ಒಣ ಕೊಬ್ಬರಿ. ಈಗ ಒಂದು ಪ್ಲೇಟ್ನಾಗ ಜೀರಿಗೆ ತೊಗೊಂಡೇನಿ. ಜೀರಿಗೆ, ಎಳ್ಳು, ಅಜ್ವೈನು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ, ಸ್ವಲ್ಪ ಅರಿಶಿಣ ಪುಡಿ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನು ಅಜ್ವೈನು, 2 ಟೇಬಲ್ ಸ್ಪೂನ್ ಬಿಳಿ ಎಳ್ಳು. ಈಗ ಈ ಅಕ್ಕಿ ಹಿಟ್ಟನ್ನು ದಪ್ಪ ತಳ ಇರುವಂಥ ಪಾತ್ರೆ ಇಟ್ಟು ಹುರ್ಕೋಬೇಕು. ಭಾಳ ಕಲರ್ ಚೇಂಜ್ ಆಗೋವರೆಗೆ ಅಲ್ಲ, ಹಿಟ್ಟು ಬಿಸಿ ಆಗಬೇಕು, ಸುಡಬೇಕದು. ಹಿಟ್ಟು ಮುಟ್ರೆ ಅಷ್ಟು ಹುರಿದು ತಗೋಬೇಕು. ಇದನ್ನ ಹುರಿಯೋದು. ಹಿಂದಿನ ವಿಡಿಯೋ ಬೇಸನ್ ಲಾಡು ಹಾಕೀವಿ, ಅದ್ರ ಜೊತೆಗೆ ಕೋಡ್ಬಳೆ ಮಾಡಾಕತ್ತೀವಿ ನೋಡ್ರಿ. ಮಕ್ಕಳಿದ್ದ ಮನ್ಯಾಗ ಏನಾದರೂ ತಿನ್ನೋಕ್ಕೆ ಕೇಳ್ತಿರ್ತಾರೆ, ಬೇಕು. ಈಗಂತೂ ರಜಾ ಐತಿ ನೋಡ್ರಿ. ಇದನ್ನ ಒಂದು ಮರಕ್ಕೆ ತಕ್ಕೊಳಕತ್ತೀನಿ. ಹಿಟ್ಟು ಹುರಿದಿದ್ದಾಯಿತು. ಇವಾಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಬೇಕು. ಏನು ಅಂದ್ರೆ, ಒಣ ಕೊಬ್ಬರಿ, 1-2 ಹಿಡಿ ಒಣ ಕೊಬ್ಬರಿ. ಅಕ್ಕಿ ಹಿಟ್ಟು ಅರ್ಧ kg ತೊಗೊಂಡೇನೆ ನಾನು. 2 ಹಿಡಿ ಒಣ ಕೊಬ್ಬರಿ ನೋಡಿರಿ. ಸಾಂಬಾರು ಬಟ್ಲಲ್ಲೇ ಅರ್ಧ ಬಟ್ಲಕ್ಕಿಂತ ಸ್ವಲ್ಪ ಜಾಸ್ತಿ ಪುಟಾಣಿ, ಉಪ್ಪು, ಖಾರ, ಅರಿಶಿಣ ಪುಡಿ ಇದ್ರಾಗ ಹಾಕಿಬಿಡೋಣ. ಜೀರಿಗೆ ಹಾಕೋಣ. ಲಾಸ್ಟ್ ಕರಿಬೇವು ಹಾಕೋಣ. 1 ಹಿಡಿ ಕರಿಬೇವು ಹಾಕೋಣ. ಒಳ್ಳೆ ಘಮ, ಆರೋಗ್ಯಕ್ಕೂ ಒಳ್ಳೆಯದು. ಇದನ್ನು ಪೌಡ್ರ್ ಮಾಡ್ಕೊಂಬಂದುಬಿಡ್ಬೇಕು. ನೈಸ್ ಪೌಡ್ರ್ ಆಗಬೇಕು. ಇದನ್ನು ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ. ಈಗೇನು ಹುರಿದಿಟ್ಟಿರ್ತೀವಲ್ಲ ಅಕ್ಕಿ ಹಿಟ್ಟು, ಅದ್ರಾಗ ಹಾಕ್ಕೊಂಬಿಡೋಣ. ಎರಡೂ ಚೆಂದ ಕಲಸಬೇಕು. ಅಕ್ಕಿ ಹಿಟ್ಟು ಮತ್ತು ಇದೇನು ಮಸಾಲೆ ಪೂರ್ತಿ ಕೂಡಬೇಕದು. ನೋಡಿರಿ, ಚೆಂದ ಮಿಕ್ಸ್ ಮಾಡಿಂದ ಅಜ್ವೈನು ಕೈಯಾಗ ಒಂದು ಸ್ವಲ್ಪ ಕ್ರಷ್ ಮಾಡಿ ಹಾಕೋಣ. ಅಜ್ವೈನ್ ಹಾಕೋಣ. ಬಿಳಿ ಎಳ್ಳು ಹಾಕೋಣ. ಇದನ್ನು ಮಿಕ್ಸ್ ಮಾಡೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಂದ ಒಂದು 2-3 ಟೇಬಲ್ ಸ್ಪೂನು, 2 ಅಥವಾ 3 ಟೇಬಲ್ ಸ್ಪೂನ್ ಎಣ್ಣೆನ ಚಲೋ ಕಾಸಿ ಇದ್ರಾಗ ಹಾಕಬೇಕು. ಚಲೋ ಕಾಸ್ತಂತ ಎಣ್ಣೆ ಹಾಕ್ಬೇಕು ಇದ್ರಾಗ, ಅಂದ್ರೆ ಕ್ರಿಸ್ಪಿಯಾಗಿ ಬರ್ತಾವೆ ನೋಡಿರಿ. ಈ ಥರ ಚುರ್ರು ಅನ್ಬೇಕು ಅದು ಹಾಕಿದ ತಕ್ಷಣ. ಇದನ್ನು 1 ಸ್ಪೂನ್ ಸಹಾಯದಿಂದ ಕಲಸಿ ಆಮೇಲೆ ಕೈಲೇ ಸ್ವಲ್ಪ ನೀರು ಹಾಕ್ಕೊಂಡು ಚೆಂದಾಗಿ ರೊಟ್ಟಿ ಅದಕ್ಕೆ ನಾದ್ಕೊಳೋಣ. ಯಾರೆಲ್ಲ ವಿಡಿಯೋ ನೋಡಾಕತ್ತೀರಿ, ಇಷ್ಟ ಆದರೂ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಈಗ ನೋಡಿರಿ, ಎಣ್ಣೆ ಜೊತೆಗೆ ಇದನ್ನು ಚೆಂದ ಕಲಸಿದ್ದಾತು. ಮುಟ್ಟಿಗೆ ಗಟ್ಟಿರ ಈ ಥರ ಬರಬೇಕಂತ ತೋರಿಸ್ತಾನೆ. ಈಗ ಎಲ್ಲ ಕಲಿಸಿಂದ ಈ ಹಿಟ್ಟನ್ನು
ಸ್ವಲ್ಪ ಹಿಟ್ಟು ಮುಟ್ಟಿಗೆ ಕಟ್ಟ್ರಿ ಈ ಥರ ಆಗ್ಬೇಕು ನೋಡಿರಿ ಅದು. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ರೊಟ್ಟಿ ಹದಕ್ಕೆ ನಾದಿಟ್ಕೊಳೋಣ. ಚಲೋ ಹೊತ್ನಾಗ ನಾದ್ಕೋಬೇಕಿದ್ನ. ನೋಡಿರಿ, ಅರ್ಧ ಕೆ.ಜಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೆ. 1 ಸಣ್ಣ ಬಟ್ಲ ಒಣ ಕೊಬ್ಬರಿ, 2 ಸ್ಪೂನ್ ಬಿಳಿ ಎಳ್ಳು, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಅಜ್ವೈನು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಅರಿಶಿನ ಪುಡಿ, ತಟಗು, ಆನಂತರ ಪುಟಾಣಿ 1 ಸಾಂಬಾರು ಬಟ್ಲೆ 3/4 ಬಟ್ಲು. ಇವನ್ನ ಇಟೀಟ ಹದ ಮಾಡಿಕೊಂಡು ಮತ್ತೊಂದು ಸಲ ಚಲೋತ್ನ ಕೈಗೆ ನೀರು ಹಚ್ಕೊಂಡು ಹದ ಮಾಡ್ಕೊಂಡು ನಾದ್ಕೊಂಡು ಮಣಿ ಮೇಲೆ ಇಟೀಟ ಪುರಿ ಉಳ್ಳಿಕ್ಕಿಂತ ಕಡಿಮೆ ತಗೊಂಡು ಉದ್ದಕ್ಕೆ ಹೊಸ್ತು ಈ ಥರ ಮಾಡ್ಕೋಬೇಕು. ನೋಡಿರಿ, ಇದು ಪರ್ಫೆಕ್ಟ್ ಆದಂಥ ಒಂದು ಸೈಜು. ಈ ಥರ ಮಾಡ್ಕೊಳೋಣ. ಇಷ್ಟೂ ಮಾಡಿ ತೋರಿಸ್ತಾನೆ ನಿಮ್ಗೆ. ಅದ ಈ ಥರ ಮಾಡ್ಬೇಕ್ರಿ. ರೌಂಡ್ ಉದ್ದಕ್ಕೆ ಹೊಸ್ತು ಮಡಿಸಿ ಹತ್ತಿ ಕೊಡಬೇಕು. 2 ತುದಿ ಕೂಡಿಸ್ಬೇಕು. ನೋಡಿರಿ, ಈ ಥರ ಎಲ್ಲ ಮಾಡಿಟ್ಕೊಂಡೇವೆ ನಾವೀಗ. ಇದನ್ನು ಎಣ್ಣೆ ಕಾಯಕ್ಕಿಟ್ಟೈತೆ ಆಲ್ರೆಡಿ. ಎಣ್ಣೆ ಒಳಗೆ ಹಾಕಿ ಕರಿಯೋಣ. ಕರೆದು ಬಿಟ್ರೆ ಆತು ನೋಡಿರಿ. ಕ್ರಿಸ್ಪಿ ಆದಂಥ ಕೋಡುಬಳೆ ರೆಡಿ ಆಗ್ತಾವೆ. ಒಂದು ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೇವೆ ಇಷ್ಟೂ ಹಾಕಿ. ನೀವು ಟ್ರೈ ಮಾಡಿರಿ, ಹೆಂಗೆ ಬಂದು ಅಂತ ಕಮೆಂಟ್ನಾಗ ಹೇಳ್ರಿ. ನೋಡಿರಿ, ಏನು ಸೂಪರಾಗಿ ಬಂದವು. ಕ್ರಿಸ್ಪಿಯಾಗಿ ಬಂದವು, ಮಸ್ತ್ ಟೇಸ್ಟಿಯಾಗಿ ಬಂದವು. ನೀವು ಟ್ರೈ ಮಾಡಿರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ.